ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಕರ ಮತ್ತು ಬಗೆದಷ್ಟು ಬಯಲಾಗ್ತಾ ಇದೆ. ಪವಿತ್ರ ಗೌಡ ಮುಖವಾಡ ಸಂತ್ರಸ್ತೆಯೊಬ್ಬರು ತೆರೆದಿಟ್ಟಿದ್ದಾರೆ. ಯಾವ ರೀತಿಯಾಗಿ ವಂಚನೆ ಮಾಡಿದ್ರು, ಯಾವ ರೀತಿಯಾಗಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನಿರುದ್ಯೋಗಿಗಳನ್ನು ಲೂಟಿ ಮಾಡಿದ್ರು, ಸುಲಿಗೆ ಮಾಡಿದ್ರು, ಇದೆಲ್ಲವನ್ನೂ ಕೂಡ ಸಂತ್ರಸ್ತೆಯೊಬ್ಬರು ತೆರೆದಿಟ್ಟಿದ್ದಾರೆ. ಪವಿತ್ರ ಗೌಡ ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಇವರು. ಪವಿತ್ರ ಗೌಡ ಅವರನ್ನು ನಂಬಿ ನಾವು 24 ಲಕ್ಷ ದುಡ್ಡು ಕೊಟ್ಟಿದ್ದೀವಿ, ಹಣ ಕೊಟ್ಟಿರೋದಕ್ಕೆ ನಮ್ಮ ಬಳಿ ಸಾಕ್ಷಿಗಳು ಕೂಡ ಇದ್ದಾವೆ. ನಿಜವಾಗಿಯೂ ಕೆಲಸ ಕೊಡಿಸ್ತೀನಿ ಅಂತ ಆಕೆ ನಂಬಿಸಿದ್ಲು. ವಿಧಾನಸೌಧದಲ್ಲಿ ಡಿ ಗ್ರೂಪ್ ನೌಕರಿ ಕೊಡಿಸೋದಾಗಿ ಹೇಳಿದ್ಲು. 24 ಲಕ್ಷ ರೂಪಾಯಿಯಲ್ಲಿ 10 ಲಕ್ಷ ಮಾತ್ರ ನಮಗೆ ವಾಪಸ್ ಕೊಟ್ಟಿದ್ದಾಳೆ. ಈ ಉಳಿದಿರೋ 14 ಲಕ್ಷ ರೂಪಾಯಿ ಇನ್ನೂ ಕೂಡ ವಾಪಸ್ ಕೊಟ್ಟಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆ ಪುಷ್ಪಾ ಎಂಬವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಒಟ್ಟು 24 ಲಕ್ಷ ರೂಪಾಯಿ ಇಸ್ಕೊಂಡಿರೋದು, ಅದು ಕೂಡ ಇವತ್ತು ನಾಳೆ ಮುಗದೆ ಹೋಯಿತು, ಕೆಲಸ ಸಿಕ್ಕೇ ಬಿಡ್ತು ಅಂತ ಹೇಳಿ ಸುಳ್ಳುಗಳನ್ನು ಹೇಳಿ ನಂಬಿಸಿ ಆಕೆ ನಮ್ಮನ್ನು ಲೂಟಿ ಮಾಡಿದ್ದಾಳೆ, ದರೋಡೆ ಮಾಡಿದ್ದಾಳೆ. ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡ ದುಡ್ಡು ವಾಪಸ್ ಕೊಡು ಅಂದರೆ ಕೇವಲ ಕೊಟ್ಟಿರೋದು 10 ಲಕ್ಷ, ಇನ್ನು 14 ಲಕ್ಷ ಕೊಡದೆ ಪಂಗನಾಮ ಹಾಕಿದ್ದಾಳೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆ ಪುಷ್ಪಾ ಎಂಬವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು. ಅವರ ವಿರುದ್ಧ ಕ್ರಮ ಆಗುತ್ತಾ, ಪ್ರಕರಣ ದಾಖಲಾಗುತ್ತಾ, ಯಾರ್ಯಾರು ಮೋಸ ಹೋಗಿದ್ದಾರೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಸಿಗುತ್ತಾ, ಕಾದು ನೋಡಬೇಕಾಗಿದೆ. ಯಾಕಂದರೆ ಇದು ಕೇವಲ ಒಬ್ಬಿಬ್ಬರ ಪ್ರಕರಣ ಅಲ್ಲ. ಈ ರೀತಿ ಮೋಸ ಹೋಗಿ ದುಡ್ಡು ಕೊಟ್ಟವರು ಅನೇಕರಿದ್ದಾರೆ. ಅನೇಕರು ನಮಗೆ ರಾಜಕಾರಣಿಗಳು ಗೊತ್ತು. ಅವರ ಜೊತೆಗೆ ನಾವು 24 ಗಂಟೆಯೂ ಇರ್ತೀವಿ. ನಾವು ಹೇಳಿದ್ದನ್ನು ಕೇಳ್ತಾರೆ ಅಂತ ಹೇಳೋದು, ದುಡ್ಡು ಇಸ್ಕೊಳ್ಳೋದು, ಕೆಲಸ ಕೊಡಿಸ್ತೀವಿ ಅಂತ ಹೇಳೋದು, ಈ ರೀತಿ ಮೋಸ ಮಾಡೋದು, ಈ ರೀತಿ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ನೀವು ಕೂಡ ಎಚ್ಚೆತ್ಕೊಳ್ಳಿ, ಸಾರ್ವಜನಿಕರು ಎಚ್ಚೆತ್ಕೊಳ್ಳಿ. ಇಂಥವರ ಮುಖವಾಡವನ್ನು ಈಗ ಒಬ್ಬರು ಬಯಲು ಮಾಡಿದ್ದಾರೆ. ಹೀಗಾಗಿ ಈ ರೀತಿ ಏನಾದರೂ ದುಡ್ಡು ಕೊಡೋದಾದರೆ ಸಾಧ್ಯನೇ ಇಲ್ಲ, ಕೆಲಸ ಸಿಗೋದಿಲ್ಲ. ಏನೇ ಇದ್ದರೂ ಕೂಡ ನಿಷ್ಠಾವಂತಿಕೆಯಿಂದ ಕೆಲಸ ಪಡ್ಕೊಳ್ಳೋದಕ್ಕೆ ಹೋದರೆ ಮಾತ್ರ ಇದರಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬಗ್ಗೆ ನೊಂದಿರುವ ಮಹಿಳೆ ಪುಷ್ಪಾ ಅವರೊಂದಿಗೆ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿಸಿದ್ದಾರೆ. ಅವರು ಏನೇನು ಹೇಳಿದ್ರು ಅದನ್ನು ಕೂಡ ಕೇಳೋಣ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣ ಇಸ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಕ್ರೀನ್ಶಾಟ್ ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ದುಡ್ಡು ಪಡ್ಕೊಂಡಿರೋದಕ್ಕೆ ಎಲ್ಲ ರೀತಿಯಾದಂತಹ ದಾಖಲೆಗಳನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಜೊತೆಗೆ ಇದು ಕೇವಲ ನಮ್ಮೊಬ್ಬರಿಗೆ ಮಾಡಿರೋ ಒಂದು ಮೋಸ ಅಲ್ಲ, ಇದೇ ರೀತಿ ಮೋಸಕ್ಕೊಳಗಾದವರು ಅನೇಕರಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಮಾತನಾಡಿಸುವಂತಹ ಸಂದರ್ಭದಲ್ಲಿ, ಮಂಜುನಾಥ್ ಅವರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳಿ. ಕರ್ನಾಟಕದ KPCC ಮಹಿಳಾ ಘಟಕದ ಸದಸ್ಯೆ ನಾನು ಪವಿತ್ರ ಗೌಡ ಅಂತೇಳಿ ಹೇಳ್ಕೊಂಡು ನನಗೆ ಸರ್ಕಾರದಲ್ಲಿರುವಂಥ ಸಚಿವರು, ಶಾಸಕರು, ಜೊತೆಗೆ CM DCM ಸೇರಿದಂತೆ ಎಲ್ಲರೂ ಕೂಡ ನನಗೆ ತುಂಬ ಆತ್ಮೀಯವಾಗಿದ್ದಾರೆ. ಸೊ ನಾನು ಹೇಳಿದ ಕೆಲಸ ಇಮ್ಮಿಡಿಯೇಟಲ್ಲಿ ಆಗುತ್ತೆ ಸೊ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಗೆ ಅಂದರೆ ಕೆಲಸ ಕೊಡಿಸೋದಾಗಿ ಈಗಾಗಲೇ ಸಾಕಷ್ಟು ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತೇಳಿ ಹೇಳ್ತಿರುವಂಥದ್ದು. ಆ ಪವಿತ್ರ ಗೌಡ ಯಾರು, ಜೊತೆಗೆ ಈಗಾಗಲೇ ಎಷ್ಟು ಜನರಿಗೆ ಮೋಸ ಮಾಡಿದ್ದಾರೆ, ಎಷ್ಟು ಹಣಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ರು ಕೂಡ ಅಂತೇಳಿ ಮಾತಾಡೋದಕ್ಕೆ ನನ್ನ ಜೊತೆಗೆ ಸಂತ್ರಸ್ತ ಆಗಿರುವಂಥ ಪುಷ್ಪ ಅವರೇ ನನ್ನ ಜೊತೆಗೆ ನಾನು ಮಾತಾಡ್ತೀನಿ. ಮೇಡಮ್, ಈಗ ಪವಿತ್ರ ಗೌಡ KPCC ಮಹಿಳಾ ಘಟಕದ ಸದಸ್ಯೆ ಕೆಲಸ ಕೊಡಿಸ್ತೀನಿ ಅಂತೇಳಿ ನಮ್ಗೆ ಈಗಾಗಲೇ ಸುಮಾರು ಒಂದು 30 ಲಕ್ಷಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಜೊತೆಗೆ ಸ್ವಲ್ಪ ಒಂದು 25-24 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಅಂತೇಳಿ ತಾವು ಆರೋಪ ಮಾಡ್ತಿದ್ದೀರಿ. ಆಕೆ ಯಾರು, ನಿಮ್ಗೆ ಹೇಗೆ ಪರಿಚಯ ಆಯಿತು ಮೇಡಮ್? ಸರ್, ಅವರು 2011ನಲ್ಲಿ ಕುಮಾರಸ್ವಾಮಿ ಅವ್ರದ್ದು ಕಸ್ತೂರಿ ಚಾನಲ್ ಅಂತ ಒಂದು ಓಪನ್ ಆಗಿತ್ತಲ್ಲ ಸರ್, ಅದರಲ್ಲಿ ಸಿಟಿಸನ್ನು ರಿಯಾಲಿಟಿ ಶೋ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಬರುತ್ತೆ. ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಿರ್ತೀನಿ. ಆವಾಗ ಆಕೆ ಅಲ್ಲಿ ಸಿಗ್ತಾರೆ, ಜೊತೆಲೆ ಕೂತ್ಕೊಳ್ಳೋದು, ಅದೇನೋ ಅಪ್ಲಿಕೇಶನ್ ಎಲ್ಲ ಬರೆಯೋದು ಮಾಡೋದೆಲ್ಲ. ಮತ್ತು ಅವರು ನಮಗೆ ಕೆಲವು ಇದೆಲ್ಲ ಕೊಡ್ತಾರೆ, ಜೊತೆಗೆ ನಿಲ್ಲಿಸ್ಬಿಟ್ಟು ನಮ್ಗಳ್ದು ಒಂದು ಟೋಕನ್ ನಂಬರ್ಗಳು ಹೇಳೋದು. ಆವಾಗ ಆಕೆ ನನ್ನ ಪಕ್ಕದಲ್ಲೇ ಇರ್ತಾರೆ. ನಾವಿಬ್ಬರೂ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗ್ತೀವಿ, ಮತ್ತು ಸೆಕೆಂಡ್ ರೌಂಡಲ್ಲಿ ಅವ್ರು ಸೆಲೆಕ್ಟ್ ಆಗೋಲ್ಲ, ನಾನು ಸೆಲೆಕ್ಟ್ ಆಗ್ತೀನಿ. ಅಷ್ಟರಲ್ಲಿ ಊಟದ ಟೈಮ್ ಆಗುತ್ತೆ. ಊಟಕ್ಕೆ ನಾವು ಕಂಠೀರವ ಸ್ಟೇಡಿಯೋ, ಅದು ಯಾವುದೋ ಸ್ಟುಡಿಯೋ ಸರ್, ಆ ಸ್ಟುಡಿಯೋ ಹೇಳೋಕ್ಕೆ ಬರ್ತಾಯಿಲ್ಲ. ಆ ಸ್ಟುಡಿಯೋದಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕ ಹೋಟೆಲ್ ಇರುತ್ತೆ, ಅಲ್ಲಿ ಹೋಗಿ ಊಟ ಮಾಡ್ತೀವಿ. ಊಟ ಮಾಡಿ ಬಂದ ನಂತರ ನಾವು ಫೋಟೋ ಕೊಡಬೇಕಾಗಿತ್ತು. ಆಗ ಫೋಟೋನ ತೆಗೆಸ್ತೀವಿ, ನಾನು ಅಲ್ಲೇ ತೆಗೆಸ್ತೀವಿ ಕರ್ಕೊಂಡೋಗ್ಬಿಟ್ಟು.
ಅದಾದಮೇಲೆ ಮುಗಿದ್ಮೇಲೆ ನಮಗೆ ಥರ್ಡ್ ಫೈನಲ್ಲಿ ನಿಮಗೆ ಫೋನ್ ಮಾಡಿ ಹೇಳ್ತೀವಿ ನಾವು ಅಂತ ಹೇಳ್ಬಿಟ್ಟು ನಮ್ಮನ್ನು ಕಳಿಸ್ತಾರೆ. ರಾತ್ರಿ ಆಗೋಗುತ್ತೆ. ನಾನು ಟೂ ವೀಲರ್ ತೊಗೊಂಡೋಗಿರ್ತೀನಿ. ಟೂ ವೀಲರ್ನಲ್ಲಿ ಆಕೆ ಕೂಡ ನಮ್ಮ ಯಜಮಾನರು ಬರೋಲ್ಲ, ಸ್ವಲ್ಪ ಡ್ರಾಪ್ ಕೊಡಪ್ಪ ಅಂತ ಹೇಳ್ಬಿಟ್ಟು ಅವರೇ ಓಡಿಸ್ತಾರೆ. ನಾನು ಕತ್ರಗುಪ್ಪೆ ಶ್ರೀನಿವಾಸ ನಗರದಲ್ಲಿರ್ತೀನಿ, ಆಕೆ ಕೂಡ ಕತ್ರಗುಪ್ಪೆನಲ್ಲಿ ಶ್ರೀರಾಮ್ ಅಪಾರ್ಟ್ಮೆಂಟ್ ಅನ್ನೋದ್ರಲ್ಲೂ ಒಂದರಲ್ಲಿ ಇರ್ತಾರೆ. ನಾನು ಮೇನ್ ರೋಡ್ವರೆಗೂ ಬಿಟ್ಬಿಟ್ಟು ಕತ್ಲೆ ಆಗಿರೋದ್ರಿಂದ ಬಿಟ್ಬಿಟ್ಟು ಹೊಟ್ಟೋಗ್ತೀವಿ. ಸ್ವಲ್ಪ ದಿನ ಆದ ನಂತರ ರಾಜರಾಜೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕತ್ರಗುಪ್ಪೆಯಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ನನಗೆ ಸಿಕ್ತಾಗ ಅವ್ರ ಮನೆ ಕರೀತಾರೆ. ಫಸ್ಟ್ ಟೈಮ್ ನಾನು ಹೋಗಲ್ಲ, ಸೆಕೆಂಡ್ ಟೈಮ್ ಕರೀತಾರೆ, ಅವಾಗ ನಾನು ಹೋಗ್ತೀನಿ. ಅವ್ರು ಟೂ ವೀಲರ್ ತೊಗೊಂಬಂದಿರ್ತಾರೆ, ನಾನು ಟೂ ವೀಲರ್ ಹೋಗಿರ್ತೀನಿ. ಮನೆ ತೋರಿಸ್ತಾರೆ, ಮನೇಲಿ ಟೀ ಕಾಫಿ ಮಾಡಿಕೊಡ್ತಾರೆ, ಬಂದುಬಿಡ್ತೀವಿ. ಅದಾದಮೇಲೆ ನಾನು ಅಲ್ಲೇ ಉಪೇಂದ್ರ ಅವ್ರ ಮನೆ ಪಕ್ಕದಲ್ಲೇ ಒಂದು ಡೊಮಿನೋಸ್ ಪಿಜ್ಜಾ ಅಂತ ಇದೆ, ನಾನು ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ಆಗ ಅಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ನಾಯ್ಡು ಮೆಸ್ ಅಂತ ಇದೆ ಆಂಧ್ರದು, ಅಲ್ಲಿ ಊಟಕ್ಕೆ ಹೋಗ್ತೀನಿ. ಆವಾಗ ಅವ್ರ ಮನೆ ಇಲ್ಲೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಫೋನ್ ಮಾಡಿದೆ, ಕರೆದ್ರು. ಆವಾಗ ಒಂದು ಚಿಕ್ಕ ಮಗು ಇತ್ತು, ಆ ಮಗು ನಂದೇ ಮಗು ಪುಷ್ಪ ಅಂತ ಹೇಳ್ತಾರೆ. ಅಂದರೆ ನನಗೆ 1 hour ಊಟ ಟೈಮ್ ಕೊಡ್ತಾರಲ್ವ, ಆ ಊಟದ ಟೈಮ್ನ ನಾನು ಅಲ್ಲೇ ಸುಮ್ಮನೆ ಕೂತ್ಕೊಂಡು ಏನು ಕಳಿಯೋದು ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ನಾನು ಅಲ್ಲಿ ಹೋಗಿ ಬರ್ತಾಯಿದ್ದೆ. ಒಂದು 2-3 ಸತಿ ಹೋಗಿದ್ದೀನಿ ಅಷ್ಟೇ. 2 ಸತಿನೂ ನಾನು ಅವ್ರ ಮಗನ ಜೊತೆ ಆಟ ಆಡ್ಕೊಂಡು ಬಂದೆ, ಅದಷ್ಟೇ. ಅದಾದಮೇಲೆ ನಾನು ಅಲ್ಲಿ ಕೆಲಸ ಬಿಟ್ಟೆ, ನಾನು ಅವ್ರ ಮನೆ ಕಡೆ ಹೋಗಲಿಲ್ಲ. ಅದಾದಮೇಲೆ 2016ರಲ್ಲಿ ನನಗೆ ಮದುವೆ ಆಗುತ್ತೆ. ಅವ್ರು ಸಿಗ್ತಾರೆ, ಇಲ್ಲೇ ನನಗೆ ಎಲ್ಲೋ ಒಂದು ಕಡೆ ಸಿಗ್ತಾರೆ, ಮನೆಗೆ ಊಟ ಕರೀತಾರೆ, ಮನೆಗೆ ಹೋಗ್ತೀನಿ. ನಮ್ಮ ಯಜಮಾನ್ರು ಹೋಗೋಕ್ಕೆ ಮುಂಚೆ ಕೇಳ್ತಾರೆ, ಅವ್ರ ಯಜಮಾನ್ರು ಏನು ಮಾಡ್ತಾರೆ ಅಂತ. ಅವರು ನಿನ್ನ ಥರನೇ ಇಂಜಿನಿಯರ್ ಕೊಣೋ ಅಂತ ಹೇಳ್ತೀನಿ. ಅದಾದಮೇಲೆ ಅಲ್ಲಿ ಹೋಗಿ ಮನೆಗೆ ನೋಡಿದ್ರೆ ನಾವು ಹೋಗಿ ಕೂತ್ಕೊತೀವಿ. ಕೂತ್ಕೊಂಡ ತಕ್ಷಣವೇ ಬೇರೆ ಯಾರೋ ಅವರು ತುಂಗ ಅನ್ನೋರು ಅವರ ಅಣ್ಣನ ಹೆಂಡ್ತಿ ಬಾಗಿಲು ತೆಗೆದ್ಮೇಲೆ ಅವ್ರ ರೂಮಿಂದ ಅವರು ಆಂಟಿನೋ ಮತ್ತು ಪಾಪಣ್ಣವ್ರು ಬರ್ತಾರೆ. ಅವರು ಯೂನಿಫಾರ್ಮಲ್ಲೇ ಬರ್ತಾರೆ ಪಾಪಣ್ಣವರು. ಹಾಗಾಗಿ ನನ್ನ ಗಂಡ ನನಗೆ ಸರಿಯಾಗಿ ಕ್ಲಾಸ್ ತೊಗೋತಾನೆ. ನೀನು ಇಂಜಿನಿಯರು ಅಂತೀಯಾ, ಅಯ್ಯಪ್ಪ ನೋಡಿದ್ರೆ ಪೊಲೀಸು ಅಂತ ಹೇಳ್ಬಿಟ್ಟು ನನಗೆ ಊಟ ಮಾಡೋಕ್ಕೂ ಸರಿಯಾಗಿ ಬಿಡೋಲ್ಲ, ಗಲಾಟೆಗಳಾಗುತ್ತೆ. ಏನೋ ಒಂದು ಸ್ವಲ್ಪ ತಿನ್ಕೊಂಡು ಹೋಗಿದ್ವಲ್ಲ, ಅವ್ರು ಇದು ಮಾಡ್ಕೋತಾರೆ, ಬಂದ್ಬಿಟ್ಟಿದ್ದೀವಿ ಈಗ ಅಂತ ಹೇಳ್ಬಿಟ್ಟು ತಿನ್ಕೊಂಡ್ಬಿಟ್ವಿ. ಅದೇ ಲಾಸ್ಟು ಬ್ರಿಗೇಡ್ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಅವಾಗ ಬ್ರಿಗೇಡಲ್ಲಿ ಇರ್ತಾರೆ. ಬ್ರಿಗೇಡಲ್ಲೂ ಕೂಡ ಅವರು ರೈಡ್ ಆಗಿದ್ದಾರೆ. ನೀವು ಅಲ್ಲೆಲ್ಲ ಹೋಗಿ ವಿಚಾರಿಸಿದ್ರೆ ಆಕೆದು ಪೂರ್ತಿ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಅವಳು ಫ್ರಾಡ್ ಅಂತ. ಇದಿಷ್ಟು ಸಂತ್ರಸ್ತೆ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಂಜುನಾಥ್ ಸಕ್ರ, ಫ್ರೀಡಮ್ ಟಿವಿ, ಬೆಂಗಳೂರು.